ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ಫೇಸ್. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ KD ಮೂವಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ಜೊತೆನೇ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ವ್ಲಾಗ್ ಅಲ್ವಾ, ನಗ್ತಿದ್ದಾರೆ. ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು ವಿತ್ ವಾಯ್ಸ್. ಸಪೋರ್ಟ್ ಮಾಡಿ ವಿತ್ ಫೇಸ್. ವಾಯ್ಸ್ ಕೊಟ್ಟಿದ್ದೆ, ವಿತ್ ಫೇಸ್. ಹಾಯ್ ಹೇಳಿ ಒಂದ್ಸಲ. ಹೇಳಿ ನನ್ನ ಸಿಸ್ಟರ್ಸ್ ರಕ್ಷಿತಾ ಅಂಡ್ ಚಿನ್ನು ಅಂತೀವಿ. ಒರಿಜಿನಲ್ಲೇ ಮನುಷ್ಯ. ಏನು ಇದು ರಂಜಿತಾ. ಒಂದು ಸ್ವಲ್ಪ ಫೋನಲ್ಲಿ ಬ್ಯುಸಿ ಇದ್ದಾಳೆ. ಬನ್ನಿ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಿದ್ದೀವಿ. ನೋಡೋಣ ಫಿಲಮ್ ಹೇಗಿದೆ ಅಂತ. ಸ್ವಲ್ಪ ಮೆಲ್ಲ ಮಾತಾಡ್ತಿದ್ದೀನಿ, ಫಸ್ಟ್ ವಿಡಿಯೋ ಅಂತ. ಹೇಳು ನೀನು. ಹೇಳಿಲ್ಲ. हर रोज हो जाता हूँ साफ ಹಾಫ್ ಏನೋ ಚೆನ್ನಾಗಿತ್ತು, ಇನ್ನು ಹಾಫ್ ನೋಡೋಣ. ತಿಂಡಿ ತಗೊಂಡ್ ಬರ್ಬೇಕು ತಿನ್ನಕ್ಕೆ. ತಿನ್ನಕ್ಕೆ ಏನಾದರೂ ತರಬೇಕು, ಬಟ್ ನಾನ್ ವೆಜ್ ಸ್ಮೆಲ್ ಬರ್ತಿದೆ. ಇಲ್ಲಿ ಏನು ತಿನ್ನಕ್ಕಾಗ್ತಿಲ್ಲ. ಇವ್ರಿಗಂತೂ ಫುಲ್ ತಲೆನೋವು ಬಂದ್ಬಿಟ್ಟಿದೆ ನಾನ್ ವೆಜ್ ಸ್ಮೆಲ್ಗೆ. ಒಂದು ತಗೊಂಡ್ವಿ, 2 ಹೇಳಿದ್ದು, 1 ತಗೊಂಡೆ. 3 ನೋಡ್ತೀವಿ. 3 ಅವರಲ್ಲಿ 2 ಅಷ್ಟೇ. ಎಲ್ಲ ಎಲ್ಲ 2:30ನೇ ಇರ್ತವೆ. ಫಿಲಮ್ ಚೆನ್ನಾಗಿತ್ತು. ಒಟ್ಟಲ್ಲಿ ಒಂದ್ಸಲ ನೋಡ್ಬೋದು. ಅದ್ರ ಪಾರ್ಟು ಹಾಕ್ಬಿಟ್ಟು ಫುಲ್ಲು ತಲೆಗೊಳಬಿಟ್ಟಂಗೆ. ಅಲ್ಲಿ ರಮೇಶ್ 4 ತನಕ ಅಂತ ಅನ್ಕೊಂಡಿದ್ದೆ. ಇನ್ನು ಟೈಮ್ ನಾನು ಹಂಗೆ ಅನ್ಕೊಂಡಿದ್ದೇನ, ಯಾವಾಗಲೂ ಹಂಗೆ ಅನ್ಕೊಂಡಿದ್ದೆ ಅಂತ. ಇದೇ ಇದೆ, ಚೆನ್ನಾಗಿತ್ತು. ಒಟ್ಟಲ್ಲಿ ನೋಡ್ಬೋದು. ಅದು ಸುದೀಪ್ ಬಂದಲ್ಲ, ಅವ್ನು ಏನಾದ್ರು ಈಗ ನನ್ನ ಸೇವ್ ಮಾಡ್ತಾರೆ ನೋಡ್ಬೋ ಸರ್ಜ್. ನಾವು ಸುದೀಪ್ ವಿಲನ್ ಅನ್ಕೊಂಡೆ. ಅವನಿಂದ ನೋಡಿದ್ರೆ ಇವನೇ ನಿಂತವನೆ ಧ್ರುವ ಸರ್ಜಾ. ಪಾರ್ಟ್ ಬರೋಕೆ ಇನ್ನೂ 1-2 ವರ್ಷ ಬೇಕು ಅನ್ಸುತ್ತೆ. ಚೂರು ಇದೇ ಇರ್ಲಿಲ್ಲ ನಮಗೆ ನೋಡ್ಬೇಕಾದ್ರೆ ಪಾಠ ಬರ್ತದೆ ಅಂತ. ಇಲ್ಲೇ ನೋಡಿ ಕಾಟೇರ. ಇಲ್ಲಿರೋರು ನಾವೆಲ್ಲ ದರ್ಶನ್ ಫ್ಯಾನ್ಸು. ನಾನು ಫ್ಯಾನ್ ಅಲ್ಲ, ಆದರೆ ನನಗೆ ಅವ್ನ ಫಿಲಮ್ ಎಲ್ಲ ನೋಡ್ತೀನಿ. ನೆಕ್ಸ್ಟ್ ಅವ್ನ ಫಿಲಮ್ಗೋಸ್ಕರ ಎಲ್ಲರೂ ಇಲ್ಲಿರೋ 4 ಜನನೂ ವೆಯ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಅವ್ನು ಯಾವಾಗ ಬಂದು ಅವ್ರದ್ದು ಯಾವಾಗ ಫಿಲಮ್ ರಿಲೀಸ್ ಆಗುತ್ತೆ ನೋಡಬೇಕು. ಚೆನ್ನಾಗೈತೆ ಅಂತ ಅನ್ಸುತ್ತೆ. ಅದರಲ್ಲೂ ಇವಳೇ ಹೀರೋಯಿನ್. ಫೈನಲಿ ಬಂದು ಮನೆಗೆ. ಏನು ಮಾಡ್ತಾಳೆ ಮಗಳು? ಸುಮ್ಮನೆ ಇರ್ತೀವಿ ಅದು ಅಂತ ಬಿಟ್ಬಿಟ್ಟು ಹೋಗ್ತೀನಿ ಎಲ್ಲ ಕಡೆ. ಶಿವ ಸಾಂಗ್ ಬರೋದಿಲ್ಲ. ಕ್ಯಾನ್ಸಲ್ ಮಾಡ್ಬಿಟ್ಟವ್ರ. ಬರ್ತಾನೆ ಇಲ್ವಲ್ಲ ಅಂತ ಅನ್ಕೊಂಡೆ. ಅದೇ ಆ ಸಾಂಗ್ ಇಲ್ಲ ಅಲ್ಲ, ಏನದು ಆ ಸಾಂಗ್ ಬರ್ಲಿಲ್ಲ, ಶಿವದೇವ್ರದ್ದು ಬರ್ಲಿಲ್ಲ. ನಾನೇನು ಅನ್ಕೊಂಡೆ ಈ ಫಿಲಮ್ದಾಗನೇ ಇನ್ನೊಂದೇನೋ ಅನ್ಕೊಂಡಿದೆ. ಆದ್ರೂ ಸಾಂಗ್ ಎಲ್ಲ ಬೇಗ ಮುಗ್ದೈತಪ್ಪ. ನಮ್ಗೆ ಇಷ್ಟ ಮಾಡಿ ಬೇಗ ಮುಗೀತೋ ಇಲ್ಲ ನಮ್ಗೆ ಕಲಿಸ್ತೇವೆ. ಹೇಳಿದ್ದಾನ ನಿಮ್ಮ ಅಕ್ಕೇನು ಬಿಟ್ಬಿಟ್ಟಾಗಲ್ಲ. ನಿಮ್ಮ ಅಕ್ಕೇನು ಬಿಟ್ಬಿಟ್ಟು ನಿನ್ನ ಅದು ನಾನು ಆವಾಗಲೇ ಹೇಳ್ದೆ. ಹೋದ್ರು ಏನಕ್ಕ ಮೂವಿ ಎಲ್ಲ ಮುಗಿತು. ಇಲ್ಲ ವಾಯ್ಸ್ ಓವರ್ ಅಲ್ಲ, ಡೈರೆಕ್ಟ್ ಹಿಂಗೆ ವಿತ್ ವಾಯ್ಸ್ ಅಲ್ವಾ. ಮೂವಿ ಮುಗಿಯಿತು, ಅವರು ಹೋದ್ರು. ಈಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಮತ್ತೆ ಊಟ ಮಾಡಿಲ್ಲ. ಫಿಲಮ್ ಇದರಲ್ಲಿ ನಾವು ಊಟ ಮಾಡೋದೇ ಮರ್ತ್ಕೊಂಡಿದೀವಿ. ತೋರಿಸ್ಲಾಕ ಬೇಡಪ್ಪ ಪ್ರೇಮಕ್ಕ
ಪ್ರೇಮಕ್ಕ ನೈಟಿ ಹಾಕೊಂಡವ್ರೆ ಅಂತ ಫೇಸ್ ಬೇಡ ತೋರ್ಸಲ್ಲ ಬಿಡಿ, ನೀವು ಡ್ರೆಸ್ ಹಾಕೊಳ್ಳಿ ಯಾವಾಗ ತೋರಿಸ್ತೀನಿ. ಚಡ್ಡಿನೇ ಹಾಕಿಲ್ಲ, ತೋರ್ಸಲ್ಲ ಅಕ್ಕ, ತೋರ್ಸಲ್ಲ ಬಿಡಿ. ನೀವು ಇನ್ನೊಂದ್ಸಲ ರೆಡಿಯಾಗಿ ಡ್ರೆಸ್ ಹಾಕೊಳ್ಳಿ ಯಾವಾಗ ತೋರಿಸ್ತೀನಿ. ಇಲ್ಲಿ ಬುಗ್ಗಿ ಬುಗ್ಗಿ ನೋಡ್ತಾವಳು ನೋಡಿ ನನ್ನ ಮಗಳು ಬರ್ತೀನಿ. ಅಕ್ಕ ಯಾಕೆ ನೈಟಿ ಹಾಕಿದ್ದೀವಿ ಅಂತನಾ? ಡ್ರೆಸ್ ಹಾಕೊಳ್ಳಿ ಹಂಗಿದ್ರೆ. ಇವಾಗ ಕಾರ್ತಿಕ್ ಅವ್ರು ಬಂದಿದ್ದಾರೆ ಕೆಲಸ ಮುಗಿಸ್ಕೊಂಡು. ನಾನು ಫಸ್ಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿತ್ತು, ಬಟ್ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ, ಹಂಗಾಗಿ ಇವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ತೋರಿಸಿ ಅವ್ರನ್ನ. ಇವ್ರೆ ನಮ್ಮ ಯಜಮಾನ್ರು. ಈ ವ್ಲಾಗ್ಸ್ಗೆ ಸ್ಫೂರ್ತಿ ಇವ್ರೆ ಅಂತ ಹೇಳ್ಬೇಕು. ಸುಮ್ನೆ ಇದ್ದವ್ರಿಗೆ ವ್ಲಾಗ್ಸ್ ಮಾಡು ಅಂತ ಹೇಳಿದ್ ಇವ್ರೆ. ಸುಮ್ನೆ ಇದ್ದೆ ನಾನು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡಿರ್ಲಿಲ್ಲ. ಎಲ್ಲ ಮಾಡ್ತಾರೆ ಮಾಡು ನೀನು ಅಂತ ನಂಗೆ ಎನರ್ಜಿ ಕೊಟ್ಟಿದ್ದೆ ಇವ್ರು ಮತ್ತೆ ನಮ್ಮ ಅಮ್ಮನ್ ತೋರಿಸ್ತೀನಿ. ಬಟ್ ನಮ್ಮ ಅಮ್ಮ ಇವಾಗ ನೋಡ್ತಾ ಇಲ್ಲ, ಒಳಗಡೆ ಇದ್ದಾರೆ, ಆಚೆಗೂ ಬರ್ತಾ ಇಲ್ಲ. ಆಮೇಲೆ ತೋರಿಸ್ತೀನಿ. ಇವ್ರಿಬ್ರಿಂದಾನೇ ನಾನು ಸ್ಟಾರ್ಟ್ ಮಾಡಿರೋದು ವ್ಲಾಗ್ನ. ನನ್ ಮಗಳು ನನ್ಗೆ ಇನ್ನೊಂದ್ 2 ತಿಂಗಳು ಹೋದ್ರೆ ನನ್ನ ಬಿಟ್ಟು ಇವಳೇ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಕತೆ ಕೇಳಿ, ಇವಾಗ ಸ್ಟಾರ್ಟ್ ಮಾಡಿದೀನಿ ಫಸ್ಟ್ ವ್ಲಾಗು. ಏನಾದ್ರು ಹೇಳ್ಬೇಕು, ಮಾತಾಡ್ಬೇಕು. ಅವಳು ನೋಡ್ತಾಳೆ. ಸರಿ ನೀವ್ ಹೇಳಿ, ಏನಾದ್ರು ಹೇಳ್ರಿ. ಅವಳು ನೀವ್ ಹೇಳಿ, ಸ್ಟಾರ್ಟ್ ಮಾಡಿ ಅಂದಿದ್ರಿ, ಮಾಡಿದೀನಿ ಹೇಳಿ. ಹೇಳಿ. ಆಯ್ತು ಅಷ್ಟೇ. ನಾನು ಅನ್ಕೊಂಡೆ, ನಾನು ಇವ್ರು ವಿಡಿಯೋ ತೋರ್ಸ್ಬೇಕಾದ್ರೇನೆ ಇವ್ರು ಏನೂ ಮಾತಾಡಲ್ಲ, ಇಷ್ಟ ಮಾತಾಡೋದೇ ಹೆಚ್ಚು ಅಂತ, ವಿಡಿಯೋ ಬರೋದೇ ಹೆಚ್ಚು ಅಂತ ಅನ್ಕೊಂಡೆ. ಮಾತಾಡೋದು ಇಲ್ಲಿಂದ ಬಂತು. ಅಮ್ಮ ಸ್ಟಾರ್ಟ್ ಮಾಡು, ವಿಡಿಯೋ ಮಾಡು ಅಂತ ಹೇಳ್ತೀವಿ, ಮಾಡಿದೀನಿ. ಹೇಳು ಇವಾಗ, ಏನಾದ್ರು ಹೇಳು. ನಮ್ಮನೆ ಯಾರು ವಿಡಿಯೋಗೆ ಬರಲ್ಲ, ನಾನು ನನ್ನ ಸಿಸ್ಟರ್ ಬಿಟ್ರೆ. ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಕಡಿಮೆ ಟೈಮ್ ಇದೆ. ನೋಡೋಣ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ಸರಿಯಾಗಿ ಎಲ್ಲೂ ಮಾತಾಡಿಲ್ಲ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.